ಇಲ್ಲಿವರೆಗೆ ಬೆಳಗ್ಗೆ 7:30 ಗಂಟೆಗೆ ನಾವು ಬೇಸೂರು ಬಸವಣ್ಣ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ಸತತವಾಗಿ 6.5 ತಾಸು 25 ಕಿಲೋಮೀಟರ್ 2 ಪಾಯಿಂಟ್ ನಾವು ಸಾಗರಕ್ಕೆ ತಲುಪಿದೀವಿ. ಎಲ್ಲ ಇಡೀ ಭಾಗದ ಆವಿನಹಳ್ಳಿಯ ಹೋಬಳಿ ಇರ್ಬೋದು, ಕರೂರು ಹೋಬಳಿ ಇರ್ಬೋದು, ಸುತ್ತಮುತ್ತಲಿನ ಎಲ್ಲರೂ ಕೂಡ ತಾಯಂದಿರು, ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಹುಡುಗರು, ನಾನು ಎಲ್ಲರೂ ಕೂಡ ಇವತ್ತು ಈಗ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಂಡು ಈ ಒಂದು ಪಾದಯಾತ್ರೆಯನ್ನ ಇಡೀ ಸಾಗರದಲ್ಲಿ ಬಹುತೇಕ ಒಂದು ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಮೊಟ್ಟ ಮೊದಲನೇ ಬಾರಿ ಇದೇ ಒಂದು ಪಾದಯಾತ್ರೆ ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಏನು ಸಣ್ಣ ಪಾದಯಾತ್ರೆನ ಇದು? ಸಣ್ಣ ಪಾದಯಾತ್ರೆನ ಮಾಧ್ಯಮದವರು ಇವತ್ತು ಬಂದು ನೋಡಿದ್ದಾರೆ. ಬೆಳಗ್ಗೆ ಶುರುವಾಗಿರೋ ಪಾದಯಾತ್ರೆನ ಒಂದು ಹೆಣ್ಣು ಮಕ್ಕಳು ಸಮೇತ ಇವತ್ತು ಗಾಡಿಗಳನ್ನು ಬಿಟ್ಟಿದ್ವಿ ನಾವು, ಗಾಡಿ ಹತ್ಲಿ ಅಂತ ಹೇಳಿ. ಒಬ್ಬ ಹೆಣ್ಮಕ್ಳು ಗಾಡಿ ಹತ್ಲಿಲ್ಲ. ಇವತ್ತು ನಾವು ನಡ್ಕೊಂಡೇ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಯೇಸೂರನ್ನು ಬಿಟ್ಟರು ಕೂಡ ಬೇಸೂರನ್ನು ನಾವು ಬಿಡೋದಿಲ್ಲ ಅನ್ನೋ ಒಂದು ಷರತ್ತು ಮೇರೆಗೆ ಇವತ್ತು ನಡ್ಕ ಬಂದು ಸಾಗರ ಎಸಿ ಕಚೇರಿವರೆಗೆ ನಾವು ನಡೆದಿದ್ದೀವಿ. ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ತೀನಾ ಶ್ರೀನಿವಾಸ್ ಅವರು ಇರ್ಬೋದು, ನಮ್ಮ ಪರಿಸರವಾದಿಗಳಾಗಿರ್ತಕ್ಕಂಥ ಅಖಿಲೇಶ್ ಚಿಪ್ಪಳಿ ಇರ್ಬೋದು, ಮತ್ತೆ ನಮ್ಮ ಕುರೇರಿ ಸೀತಾರಾಮ್ ಇರ್ಬೋದು, ಲೋಕೇಶ್ ಹುಣಲಮಡಕಿ ಇರ್ಬೋದು, ಶಿವಾನಂದಗೌಡರು ಇರ್ಬೋದು, ಅನೇಕ ಭಾಸ್ಕರ್ ಇರ್ಬೋದು, ನಾಗರಾಜ್ ಇರ್ಬೋದು, ಇನ್ನು ಅನೇಕ ಜನ ನಾನು ಹೇಳಕ್ ಹೋದ್ರೆ ಸುಮಾರು ಇನ್ನು ಹರೀಶ್ ಇರ್ಬೋದು ಗದ್ದೆ ಮನೆ. ಯಾಕೆಂದ್ರೆ ಅವರೆಲ್ಲ ಅವರವರ ಕೆಲಸವನ್ನು ಬಿಟ್ಟು ಇವತ್ತು ನಮ್ಮ ಪಾದಯಾತ್ರೆಯಲ್ಲಿ ಇವತ್ತು ಅವರು ಕೈಗೊಂಡಿದ್ದಾರೆ, ಆ ಶ್ರಮವನ್ನು ಹಾಕಿದ್ದಾರೆ. ಆ ಶ್ರಮಕ್ಕೆ ಗುರುಗಳು ಇವತ್ತು ನಾನು ಫೋನ್ ಮುಖಾಂತರ ಗುರುಗಳನ್ನ ಮಾತಾಡಿದೆ. ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಜಗದ್ಗುರುಗಳ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳವ್ರನ್ನ ಫೋನಲ್ಲಿ ಕರೆ ಮಾಡಿದೆ. ಆ ಕರೆಗೆ ಹೋಗೊಟ್ಟು ಇವತ್ತು ಈ ಹೋರಾಟಕ್ಕೆ ಆಗಮಿಸಿದ್ದಾರೆ. ಇವತ್ತು ನಮ್ಮ ಮೂಲೆಗದ್ದೆ ಸ್ವಾಮಿಗಳು ಇವತ್ತು ಅವರಿಗೂ ನಾನು ಫೋನಲ್ಲಿ ಕರೆ ಮಾಡಿದ್ದೆ. ಅವರು ಬಂದು ಇವತ್ತು ಚಾಲನೆಯನ್ನ ಕೊಟ್ಟು 5 ಕಿಲೋಮೀಟರ್ ನಮ್ಮ ಜೊತೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಬಂದು ಮತ್ತೆ ನಮ್ಮ ಸಭೆಗೆ ಸೇರ್ಕೊಂಡಿದ್ದಾರೆ. ತಾರದಪ್ಪ ಕೂಡ್ಲಿ ಮಠದ ಸ್ವಾಮಿಗಳು ಕೂಡ ಬಂದು ಇವತ್ತು ಪಾದಯಾತ್ರೆಯನ್ನು ಮಾಡಿ ಅವರು ಹೋದ್ರು. ಮತ್ತೆ 97 ವಯಸ್ಸಿನ ಒಬ್ಬ ಸ್ವಾಮಿಗಳು 3 ಬಾರಿ MLA ಆಗಿ ಅವರ ವಯಸ್ಸಿಗೆ 97 ವರ್ಷ ಅವರಿಗೆ ಅವರು ಒಂದು ಚಾಲನೆಯನ್ನು ಕೊಟ್ಟು ನಡೆದು ಭಾಷಣವನ್ನ ಮಾಡಿ ಹುಲ್ಲೇರು ಬಂದಲ್ಲಿ ಅವರು ಹೋಗಿರ್ತಕ್ಕಂಥ. ಹಾಗಾಗಿ ಅವರೆಲ್ಲರಿಗೂ ಸ್ವಾಗತ ಮಾಡ್ತಾ ನಾನು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರನ್ನು ವಂದಿಸಿ ನಾನು ಈಗ ನಮ್ಮ ಕರೆಗೆ ಹೋಗೊಟ್ಟು ಬೇಸೂರಲ್ಲಿ ಯಾವುದೇ ಕಾರಣಕ್ಕೂ ಸ್ವಾಮಿ ನಾವು ಆವಿನಹಳ್ಳಿಯಲ್ಲಿ 3000 ಎಕರೆ ಜಮೀನು ಇರೋದು ನಿಜ. ನೀವು ಏನ್ ಜಮೀನಿದೆ 3000 ಎಕರೆ ನಮ್ದು ಖಾತೆದಾರ ಯಾರು ಇಲ್ಲ. ನಾವು ಎಲ್ಲದೂ ಪೂರ್ತಿ ಫಾರೆಸ್ಟ್ ಇದೆ, ಅಭಯಾರಣ್ಯ ಇದೆ, ಮತ್ತೆ ಎಲ್ಲ KPC ಇದೆ. ಅದು ಎಲ್ಲದನ್ನು ಹೊರತುಪಡಿಸಿ ನಮ್ಮ ರೈತರ ಭೂಮಿ ಇರ್ತಕ್ಕಂಥದ್ದು ಕೇವಲ 1200 ಎಕರೆ ಮಾತ್ರ. ಅದನ್ನ ನಮ್ಮ ಬೇಸೂರಲ್ಲಿ ಈಗೇನ್ ನೀವು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೊರಟಿದ್ರಿ, ಆ ಹೊರಟಿರ್ತಕ್ಕಂಥ ಜಾಗ ಕೇವಲ 2150 ಎಕರೆ. ಅದು 2150 ಎಕರೆ ಜಾಗದಲ್ಲಿ ಸುಮಾರು 1700 ಎಕರೆ ಮಾತ್ರ ಅದು ಸರ್ಕಾರಿ ಫಾರೆಸ್ಟ್ ಭೂಮಿ. ಅದು ಹಿಂದೆ ದನಕ್ಕೆ ಸೊಪ್ಪಿಗೆ 31 ಇತ್ತು. ಈಗ ನಮ್ಮ ಕಾಲೋನಿಗಳಿದಾವೆ, ಮನೆ ಮಾಡ್ಕೊಳ್ತಾರೆ, ಅವ್ರಿಗೆ ಜಾಗ ಇಲ್ಲ. ಅಂತದ್ರಲ್ಲಿ ನೀವು ಅಣು ವಿದ್ಯುತ್ ಸ್ಥಾವರವನ್ನ ಮಾಡಕ್ ಬಂದಿದ್ದೀರಿ. ನೀವು ಯಾವುದೇ ಕಾರಣಕ್ಕೂ ನೀವು ಈ ಅಣು ವಿದ್ಯುತ್ ಸ್ಥಾವರವನ್ನ ಮಾಡಬಾರದು.